24th question. The length of the minute hand in a clock is 14 centimeter. Find the area swept by the minute hand in 10 minutes ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಒಂದು ಕ್ಲಾಕ್ ಇದೆ ಅಂತೆ. ಸೊ ಒಂದು ಕ್ಲಾಕ್ ಇದೆ. ಸೊ ಇದರ ಮಿನಿಟ್ ಹ್ಯಾಂಡ್, ಸೊ ಈ ಒಂದು ನಿಮಿಷದ ಮುಳ್ಳು ಇದು ಎಷ್ಟಿದೆ, ಇದರ ಲೆಂತ್ ಎಷ್ಟಿದೆ ಅಂತೆ 14 ಸೆಂಟಿಮೀಟರ್ ಇದೆ. ಸೊ ನೋಡಿ 3 and 6, ಓಕೆ 9 6 9, ಓಕೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ಲೆಂತ್ ಯಾವುದು ನಿಮಿಷದ ಮುಳ್ಳಿನ ಲೆಂತ್ ಎಷ್ಟು ಹೇಳ್ತಾ ಇದ್ದಾರೆ ಅವರು 14 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಈ ಒಂದು ನಿಮಿಷದ ಮುಳ್ಳು ಏನ್ ಮಾಡ್ತಾ ಇದೆ, 10 ಮಿನಿಟ್ಸ್ ಮೂವ್ ಆಗ್ತಾ ಇದೆ. ಇಲ್ಲಿ ನೋಡಿ 10 ನಿಮಿಷ ಮೂವ್ ಆಗತ್ತೆ. ಈ 10 ನಿಮಿಷದ ನಂತರ ಏನಾಗತ್ತೆ, ಇದು 1 is 5 minutes and 2 is 10 minutes ಆಗತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ 10 ಮಿನಿಟ್ಸ್ ಮೂವ್ ಆಗೋದಾಗ ಇಲ್ಲೊಂದು ಆಂಗಲ್, ಈ ಒಂದು ಸೆಕ್ಟರ್ ಫಾರ್ಮ್ ಆಗತ್ತೆ ಅಲ್ವಾ. ಸೊ ಈ ಒಂದು ಏರಿಯಾವನ್ನ ಏನ್ ಮಾಡ್ಬೇಕು, ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ನೋಡಿ ಇಲ್ಲಿ ಏನ್ ಹೇಳತ್ತೆ, ದ ಮಿನಿಟ್ ಹ್ಯಾಂಡ್ ಕಂಪ್ಲೀಟ್ ಎ ಫುಲ್ ಸರ್ಕಲ್. ಎಷ್ಟು ನಿಮಿಷಕ್ಕೆ, 60 ಮಿನಿಟಿಗೆ ಏನಾಗತ್ತೆ, ಇದು ಕಂಪ್ಲೀಟ್ ಒಂದು 360 ಡಿಗ್ರಿ ಆಂಗಲ್ ಅನ್ನ ಕವರ್ ಮಾಡತ್ತೆ. ಹಾಗಾದ್ರೆ 1 ಮಿನಿಟ್, ಸೊ 1 ಮಿನಿಟ್ ಅಲ್ಲಿ ಏನ್ ಮಾಡತ್ತೆ ಅದು, ದ ಆಂಗಲ್ ಸ್ವೆಪ್ಟ್ ಇನ್ 360 ಡಿವೈಡೆಡ್ ಬೈ 60 ಅಲ್ವಾ. ಸೊ ಇಲ್ಲಿ ಏನ್ ಹೇಳತ್ತೆ, ದ ಮಿನಿಟ್ ಹ್ಯಾಂಡ್ ಕಂಪ್ಲೀಟ್ ಎ ಫುಲ್ ಸರ್ಕಲ್ ದಟ್ ಈಸ್ 360 ಡಿಗ್ರಿ ಇನ್ 60 ಮಿನಿಟ್ಸ್. ಸೊ ಈ ಒಂದು ಮಿನಿಟಿನ ಒಂದು ಹ್ಯಾಂಡು ಕಂಪ್ಲೀಟ್ ಈ ಒಂದು ಸರ್ಕಲ್ ಈ ಕಂಪ್ಲೀಟ್ ಆಗಿ 360 ಡಿಗ್ರಿನ ಪೂರ್ಣಗೊಳಿಸ್ಬೇಕು ಅಂದ್ರೆ ಸೊ 60 ಮಿನಿಟ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಅರ್ಥ ಆಯ್ತು. ಸೊ ಹಾಗಾದ್ರೆ ಇಲ್ಲಿ ದ 1 ಮಿನಿಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಎಷ್ಟು ಆಂಗಲ್ ತಗೊಳತ್ತದು, ಎಷ್ಟು ಆಂಗಲ್ ಅಲ್ಲಿ 1 ಮಿನಿಟ್ ಅನ್ನ ಕಂಪ್ಲೀಟ್ ಮಾಡತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಾವೇನ್ ಮಾಡ್ಬೋದು ಇಲ್ಲಿ, ಇನ್ 1 ಮಿನಿಟ್, ಸೊ ಇನ್ 1 ಮಿನಿಟ್ the angle swept is 360 divided by 60 ಅಲ್ವಾ. ಸೊ 1 ಕಂಪ್ಲೀಟ್ ರೊಟೇಷನ್ ಎಷ್ಟಿರುತ್ತೆ, 60 ಮಿನಿಟ್ಸ್ ಅಂದ್ರೆ 360 ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಸೊ 360 divided by 60, ಸೊ 0 cancels 6 1s are 6 6 6 are 36, ಸೊ 6 ಡಿಗ್ರಿ. ಸೊ ಹಾಗಾದ್ರೆ ಈ ಒಂದು ನಿಮಿಷದ ಮುಳ್ಳು ಈ ಸೆಕೆಂಡಿಗೆ ಏನಾಗುತ್ತೆ 1 ಆಂಗಲ್. ಸೊ ಅದೇ ರೀತಿ 6 ಆಂಗಲ್, ಅದೇ ರೀತಿ 2 ಸೆಕೆಂಡಿಗೆ ಬಂದಾಗ 6 ಆಂಗಲ್, 3 ಸೆಕೆಂಡಿಗೆ ಬಂದಾಗ 6 ಆಂಗಲ್. ಸೊ ಏನಾಗುತ್ತೆ, ಪ್ರತಿ ಒಂದು ನಿಮಿಷಕ್ಕೆ ಬಂದಾಗ ಏನಾಗುತ್ತೆ 6 ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ 10 ನಿಮಿಷಕ್ಕೆ ಎಷ್ಟು ಡಿಗ್ರಿ ಕಂಪ್ಲೀಟ್ ಮಾಡ್ದಂಗಾಯ್ತು, 10 into 6 ಅಲ್ವಾ. ಸೊ 60 ಡಿಗ್ರಿ. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಸೆಕ್ಟರ್ ಏರಿಯಾದಲ್ಲಿ ಥೀಟಾ ಏನಾಗ್ತಾ ಇದೆ, 60 ಡಿಗ್ರಿ ಆಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಏನ್ ಗೊತ್ತಾಯ್ತು, ಈ ಒಂದು ಸೆಕ್ಟರಿನ ಆಂಗಲ್ ಎಷ್ಟು ಗೊತ್ತಾಯ್ತು, 60 ಅಂತ ಗೊತ್ತಿತ್ತು. ಅದೇ ರೀತಿ ಲೆಂತ್, ಸೊ ದ ಲೆಂತ್ ಈಸ್, ದ ಹ್ಯಾಂಡ್ ಲೆಂತ್ ಈಸ್ 14 ಸೆಂಟಿಮೀಟರ್ ಮೀನ್ಸ್ ವಿಚ್ ಈಸ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್ ಅಲ್ವಾ. ಸೊ ಹಾಗಾದ್ರೆ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ 14 ಸೆಂಟಿಮೀಟರ್ ಆಗತ್ತೆ. ಸೊ ಹಾಗಾದ್ರೆ ನಾವೇನ್ ಮಾಡ್ಬೋದು, ಏರಿಯಾ ಆಫ್ ದಿಸ್ ಸೆಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ವಿ ನೋ ದಿ ಫಾರ್ಮುಲಾ ಆಫ್ ದಿಸ್ ಏರಿಯಾ ಆಫ್ ದಿ ಸೆಕ್ಟರ್ ಇಸ್ ಈಕ್ವಲ್ ಟು ಏನು, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು pi r square. Here theta is 60 degree divided by 360 degree into 22 divided by 7 into, here r is the radius, that is the minutes hand length 40 centimeter. So idenagate nodi 0 0 cancel, 6 1s are 6 6 6 are 36, 7 1s are 7 7 2s are 14, 2 1s are 2 2 3s are 6 ಅಲ್ವಾ. ಸೊ ಹಾಗಾದ್ರೆ ಇದೇನಾಯ್ತು 22 into 14 divided by 3 ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ, ಸಿಂಪ್ಲೈಸ್. ಸೊ ಇದೇನಾಯ್ತು 22 into 14, ಸೊ 14 2s are 28, 14 2s are 28, 29 30, 308 ಅಲ್ವಾ.
ಸೊ 308 ಡಿವೈಡೆಡ್ ಬೈ 3 ಆಗುತ್ತೆ. 3 1s are 3, 3 10s are 30, 3 2s are 6, 2 3 6 are 18. ಸೊ ಅಗೇನ್ 2 3 6 are 18. ಸೊ ಹಾಗಾದ್ರೆ ಇದು ಏನ್ ಬರ್ತಾ ಇದೆ 102.66 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ, ವಿಚ್ ಈಸ್ ದಿ ಏರಿಯಾ ಆಫ್ this area swept by the minutes hand in 10 minutes. ಸೊ ಏನಾಗುತ್ತೆ 10 ನಿಮಿಷದಲ್ಲಿ ಈ ಒಂದು ಏರಿಯಾವನ್ನ ಕವರ್ ಮಾಡಿದ ಎಷ್ಟಾಗತ್ತೆ 102.66 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ.